ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನಿಮ್ಗೆ 2020-21ನೇ ಸಾಲಿನ ಹೊಸ ಪಠ್ಯಕ್ರಮವನ್ನ ಬೋಧಿಸ್ತಾ ಇದ್ದೀವಿ. ಈ 2020-21ನೇ ಹೊಸ ಪಠ್ಯಕ್ರಮದಲ್ಲಿ ನಿಮ್ಗೆ ಮೊದಲಿಗೆ ಬರುವ ಪಾಠ ಯಾವ್ದಂದ್ರ ಸಂಖ್ಯೆಗಳೊಂದಿಗೆ ಆಟ. ಈ ಸಂಖ್ಯೆಗಳೊಂದಿಗೆ ಆಟದಲ್ಲಿ ನೀವು ಮೊದಲಿಗೆ ಸಂಖ್ಯೆಗಳಲ್ಲಿ ಎಷ್ಟು ವಿಧಗಳದಾವು, ಸಂಖ್ಯೆಗಳು ಯಾವ್ಯಾವ ಅನ್ನೋದನ್ನ ನೀವೇನ್ ಮಾಡಬೇಕು, ತಿಳ್ಕೊಬೇಕು. ಸಂಖ್ಯೆ ಒಳಗ ಮುಖ್ಯವಾಗಿ ಬರುವಂದ್ರ 2 ವಿಧಗಳು, ವಾಸ್ತವ ಸಂಖ್ಯೆಗಳು ಮತ್ತು ಊಹಾ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಂದ್ರೇನು? ವಾಸ್ತವ ಸಂಖ್ಯೆಗಳೆಂದರೆ ಯಾವೆಲ್ಲ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ ಅಂತ ಸಂಖ್ಯೆಗಳನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ಒಳಗ ರಿಯಲ್ ನಂಬರ್ಸ್ ಅಂತೇವಿ, ರಿಂದ ಸೂಚಿಸ್ತೀವಿ. ಹಂಗಂದ್ರೆ ಊಹಾ ಸಂಖ್ಯೆಗಳಂದ್ರೇನು? ವಾಸ್ತವ ಸಂಖ್ಯೆಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಸಂಖ್ಯೆಗಳನ್ನ ನಾವು ಊಹಾ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನ ಇಂದ ಏನ್ ಮಾಡ್ತೇವಿ, ಸೂಚಿಸ್ತೀವಿ. ಭಾಗಲಬ್ಧ ಸಂಖ್ಯೆ ಅಂದ್ರೇನು? ಇದು ಭಾಗಲಬ್ಧ ಸಂಖ್ಯೆಯು ಕೂಡ ಒಂದು ವಾಸ್ತವ ಸಂಖ್ಯೆದಲ್ಲಿ ಒಳಗಿನ ವಿಧ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಇವೆರಡೂ ಕೂಡ ವಾಸ್ತವ ಸಂಖ್ಯೆ ಒಳಗಿರುವಂತಹ ಒಂದು ವಿಧಗಳು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು? ಯಾವೆಲ್ಲ ಸಂಖ್ಯೆಗಳನ್ನ ನಾವು p/q ರೂಪದಲ್ಲಿ ಬರೆಯುತ್ತೇವೆ ಅಂತ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವಿ. ಇಲ್ಲಿ q is not equal to 0 ಇರ್ಬೇಕು, ಛೇದದಲ್ಲಿ 0 ಇರಬಾರ್ದು ಅಂತ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ. ಉದಾಹರಣೆಗೆ 2 3/, 5 10/, 7 9/, ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳಂದ್ರೇನು? ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವೆಲ್ಲ ಸಂಖ್ಯೆಗಳನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸಕ ಆಗುದಿಲ್ಲ ಅಂತ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೇವಿ. ಇಲ್ಲೇ q is equal to 0 ಇರ್ಬೇಕು. ಉದಾಹರಣೆ ಹೇಳ್ಬೇಕಂದ್ರ √2 ಅನ್ನ ನಾವು ಯಾವ ರೀತಿ ಬರಿಬೇಕು? 1.41 ಅಂತ ಬರಿಬಹುದು. ಅದಕ್ಕೆ ಇದನ್ನ ನಾವು ಅಭಾಗಲಬ್ಧ ಅಂತ ಕರಿತೇವೆ. ಇನ್ನು ಉದಾಹರಣೆಗೆ ಹೇಳ್ಬೇಕಂದ್ರೆ √8, √5 ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್, ಭಾಗಲಬ್ಧ ಸಂಖ್ಯೆ ಒಳಗ ವಿಧಗಳದಾವ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತ ಪೂರ್ಣಾಂಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಅಂದ್ರೇನ? ನ್ಯಾಚುರಲ್ ನಂಬರ್. ಅದನ್ನ ನಾವ್ ಏನ್ ಮಾಡ್ತೇವಿ? n ಇಂದ ಸೂಚಿಸ್ತೇವಿ. ಉದಾಹರಣೆಗೆ 1 2 3 4 ಇನ್ಫಿನಿಟಿ. ಯಾವೆಲ್ಲ ಸಂಖ್ಯೆಗಳು 1ರಿಂದ ಪ್ರಾರಂಭಗೊಳ್ತಾವ ಅಂತ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಪೂರ್ಣ ಸಂಖ್ಯೆಗಳಂದ್ರ ಹೋಲ್ ನಂಬರ್. 0 1 2 3 4 5 ಇವೆಲ್ಲವೂ ಪೂರ್ಣ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆ 1ರಿಂದ ಪ್ರಾರಂಭವಾಗುತ್ತಾ, ಪೂರ್ಣ ಸಂಖ್ಯೆ 0ಯಿಂದ ಪ್ರಾರಂಭವಾಗುತ್ತ. ನೀವು ಇಲ್ಲಿ ಇಷ್ಟೇ ತಿಳ್ಕೊಬೇಕು, ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಕೌಂಟಿಂಗಿಗೆ ಯೂಸ್ ಮಾಡ್ತೇವೆ. ಉದಾಹರಣೆಗೆ ವಿದ್ಯಾರ್ಥಿಗಳ ಸಂಖ್ಯೆನ ಎಣಿಸ್ಬೇಕಾದ್ರೆ 1 2 3 4 ಅಂತ ನಾವ್ ಏನ್ ಮಾಡ್ತೇವಿ? ಕೌಂಟ್ ಮಾಡ್ತೇವೆ. ಆದ್ರೆ ಪೂರ್ಣ ಸಂಖ್ಯೆಗಳನ್ನ ಈ ರೀತಿಯಾಗಿ ಕೌಂಟ್ ಮಾಡಕ ಬರುದಿಲ್ಲ. ಆದ್ರೆ ಅದು ಪ್ರಾರಂಭ ಎಲ್ಲಿಂದ ತಗೊಳ್ತೈತಿ? 0ಯಿಂದ ಪ್ರಾರಂಭಗೊಳ್ಳುತ್ತೆ. ಹಂಗಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನ ಕೌಂಟಿಂಗ್ ನಂಬರ್ಸ್ ಅಂದ್ರೆ ಎಣಿಕೆಗೆ ಸಂಖ್ಯೆಗಳು ಅಂತ ಕರಿಬಹುದು. ಪೂರ್ಣ ಸಂಖ್ಯೆ ಒಳಗ ಮತ್ತೊಂದು ಇದೈತಿ, ಯಾವ್ದು? ಸಮಸಂಖ್ಯೆ. ಸಮಸಂಖ್ಯೆ ಅಂದ್ರೇನು? ಯಾವ ಸಂಖ್ಯೆ 2ರಿಂದ ಭಾಗ ಹೋಗವಲ್ಲ ಅಂತ ಸಂಖ್ಯೆಗಳನ್ನ ನಾವು ಸಮಸಂಖ್ಯೆಗಳಂತ ಕರಿತೇವೆ. ಉದಾಹರಣೆಗೆ 2 4 6 8 10 ಇನ್ಫಿನಿಟಿ ಇವೆಲ್ಲವೂ ಸಮಸಂಖ್ಯೆಗಳು. ಬೆಸ ಸಂಖ್ಯೆ ಅಂದ್ರೇನು? ಯಾವ ಸಂಖ್ಯೆ 2ರಿಂದ ಭಾಗ ಹೋಗುದಿಲ್ಲ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆ ಅಂತ ಕರಿತೇವಿ. 1 3 5 7 9 ಇನ್ಫಿನಿಟಿ ಇವೆಲ್ಲ ಏನಿವು? ಬೆಸ ಸಂಖ್ಯೆಗಳು. ಮತ್ ಬರುವಂತದ್ದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಯಾವ ಸಂಖ್ಯೆ ಅಪವರ್ತನ 1 ಮತ್ತು ಅದ ಸಂಖ್ಯೆ ಇರ್ತೈತೆ ಅದನ್ನ ನಾವೇನಂತ ಕರಿತೇವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ಉದಾಹರಣೆ ನೋಡ್ರಿ, 1 2 3 5 7 ಇವೆಲ್ಲ ಕೂಡ ಏನು? ಅವಿಭಾಜ್ಯ ಸಂಖ್ಯೆ. 2ರ ಅಪವರ್ತನ ತಗೋರಿ 1 ಮತ್ತ 2. 5ರ ಅಪವರ್ತನ ತಗೋರಿ 1 ಮತ್ತ 5. ನಾ ಮೊದ್ಲೇ ಹೇಳಿದ ರೀತಿ ಯಾವ ಸಂಖ್ಯೆ ಅಪವರ್ತನ 1 ಮತ್ತು ಅದೇ ಸಂಖ್ಯೆ ಇರ್ತೈತೋ ಅಂತಗಳನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವಿ. ವಿಭಾಜ್ಯ ಸಂಖ್ಯೆ ಎಂದರೇನು? ಯಾವ ಸಂಖ್ಯೆಯ ಅಪವರ್ತನ 1 ಮತ್ತು 1ಕ್ಕಿಂತ ಹೆಚ್ಚಿಗೆ ಇರ್ತೈತೋ ಅಂತವುಗಳನ್ನ ನಾವು ವಿಭಾಜ್ಯ ಸಂಖ್ಯೆ ಅಂತ ಕರಿತೇವಿ. ಉದಾಹರಣೆಗೆ 1 4 6 8 10 ಇನ್ಫಿನಿಟಿ ಇವೆಲ್ಲವೂ ಕೂಡ ಏನಿವು? ವಿಭಾಜ್ಯ ಸಂಖ್ಯೆಗಳು. ಇದಕ್ ನೋಡ್ರಿ 4ರ ಅಪವರ್ತನ 1 2 ಮತ್ತ 4. 8ರ ಅಪವರ್ತನ ತಗೋರಿ 1 2 4 ಮತ್ತ 8. ಈ ಸಂಖ್ಯೆಗಳ ಅಪವರ್ತನಗಳು ಏನದಾವ್? ಹೆಚ್ಚಿಗೆ ಅದಾವ್. ಹಾಗಾಗಿ ಯಾವ ಸಂಖ್ಯೆಯ ಅಪವರ್ತನ 1 ಅಥವಾ 1ಕ್ಕಿಂತ ಹೆಚ್ಚಿಗೆ ಇರ್ತಾವಲ್ಲ ಅವುಗಳನ್ನ ನಾವು ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವಿ. ಪೂರ್ಣಾಂಕ ಸಂಖ್ಯೆ ಎಂದರೇನು? ಪೂರ್ಣಾಂಕ ಸಂಖ್ಯೆ ಎಂದರೆ ಯಾವ ಸಂಖ್ಯೆ ಧನಾತ್ಮಕ, ಋಣಾತ್ಮಕ ಮತ್ತು 0ಯನ್ನ ಹೊಂದಿರ್ತವೆ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಪೂರ್ಣಾಂಕ ಅಂತ ಹೇಳಿ
ಕರಿತೇವೆ. ಉದಾಹರಣೆಗೆ ನೋಡ್ರಿ 0 1 2 3 ಇನ್ಫಿನಿಟಿ. ಈ ಕಡೆ -1 -2 -3. ಇಲ್ಲಿ ಏನದಾವು ಧನಾತ್ಮಕನೂ ಅದಾವು, 0ನೂ ಐತಿ, ಋಣಾತ್ಮಕನೂ ಐತಿ. ಈ ರೀತಿ ಇರುವಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ? ಪೂರ್ಣಾಂಕ ಸಂಖ್ಯೆ ಅಂತ ಕರಿತೇವಿ. ಈ ಪಾಠದಲ್ಲಿ ನಾವು ಪ್ರವೇಶಿಸಿದಾಗ ಇದ್ರೊಳಗೆ ಬರುವಂತದ್ದು ಸಂಖ್ಯೆಗಳ ವಿಸ್ತೃತ ರೂಪ. ಕೊಟ್ಟಂತ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ? ವಿಸ್ತೃತವಾಗಿ ಬರಿಬೇಕು. ಯಾವ ರೀತಿ ಬರಿತೇವೆ ಅನ್ನೋದನ್ನ ನೀವು ಇಲ್ಲಿ ನೋಡೋಣ. ಒಂದು ಉದಾಹರಣೆಯನ್ನ ತಗೊಳ್ಳೋಣ. 68. 8 ಯಾವ ಸ್ಥಾನದಲ್ಲಿ ಐತಿ? ಬಿಡಿ ಸ್ಥಾನದಲ್ಲಿ ಐತಿ. 6 10ರ ಸ್ಥಾನದಲ್ಲಿ ಐತಿ. ಇದನ್ನ ಯಾವ ರೀತಿಯಾಗಿ ನಾವು ವಿಸ್ತರಿಸಿ ಬರಿಬಹುದು? 60 + 8 6 × 10 + 8. ಈ ರೀತಿಯಾಗಿ ನಾವು ಇವುಗಳನ್ನ ಏನ್ ಮಾಡ್ಬೋದು? ವಿಸ್ತರಿಸಿ ಬರೆಯೋಣ. ಇನ್ನೊಂದು ಉದಾಹರಣೆ ತಗೋಣ. AB. A 10ರ ಸ್ಥಾನದಲ್ಲಿ ಐತಿ. A × 10 + B. ಈ ರೀತಿಯಾಗಿ ಬರಿಬಹುದು. ಈಗ ನಾವೇನ್ ಮಾಡೋಣ? 3 ಅಂಕಿಯ ಸಂಖ್ಯೆಗಳನ್ನ ತಗೊಳ್ಳೋಣ. 3 ಅಂಕಿಯ ಸಂಖ್ಯೆಗಳನ್ನ ತಗೊಂಡಾಗ ಏನಾಗುತ್ತೆ ನೋಡ್ರಿ. 351 ಒಂದು ಬಿಡಿ ಸ್ಥಾನದಲ್ಲಿ ಐತಿ. 5 10ರ ಸ್ಥಾನದಲ್ಲಿ ಐತಿ. 3 100ರ ಸ್ಥಾನದಲ್ಲಿ ಐತಿ. ಹಾಗಾದ್ರೆ 350 + 1 100 × 3 10 × 5 + 1. ಈ ರೀತಿಯಾಗಿ ನಾವು ಇವುಗಳನ್ನ ಏನ್ ಮಾಡ್ಬೋದು? ವಿಸ್ತೃತ ರೂಪದಲ್ಲಿ ಬರಿಬೇಕು. ಇನ್ನೊಂದು ಉದಾಹರಣೆಯನ್ನ ನೋಡೋಣ. 597. 597 100 × 5 + 10 × 9 + 7. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಯಾವ ಸ್ಥಾನದಲ್ಲಿ ಇರ್ತಾವಲ್ಲ, ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಬಿಡಿಸಿ ಏನ್ ಮಾಡ್ಬೇಕು? ಬರಿಬೇಕು. ನೆಕ್ಸ್ಟ್ ಬರುವಂತದ್ದು ಸಂಖ್ಯೆಗಳ ಜೊತೆಗೆ ಆಟ. ಸಂಖ್ಯೆಗಳ ಜೊತೆಗೆ ಆಟವನ್ನ ನೀವು ನಿಮ್ಮ ಸ್ನೇಹಿತರ ಜೊತೆನೂ ಕೂಡ ಏನ್ ಮಾಡ್ಬೋದು? ಆಟ ಆಡ್ಬೋದು. ಯಾವ ರೀತಿ ಆಡ್ತೀರಿ? ಒಂದು ಸಂಖ್ಯೆಯನ್ನ ಕೊಟ್ಟಾಗ, ಉದಾಹರಣೆಗೆ 64 ತಗೋರಿ. ಈ 64ಅನ್ನ ನಾವು ಮೊದಲು ಏನ್ ಮಾಡ್ಬೇಕು? ಅದಲು ಬದಲು ಮಾಡ್ಬೇಕು. ಅದಲು ಬದಲು ಮೀನ್ಸ್ ಎಕ್ಸ್ಚೇಂಜ್ ಮಾಡ್ಬೇಕು. ಎಕ್ಸ್ಚೇಂಜ್ ಮಾಡಿದಾಗ 64 ಏನಾಗುತ್ತ? 46 ಆಗುತ್ತ. 64 + 46. ಇವುಗಳನ್ನ ಏನ್ ಮಾಡ್ಬೇಕು? ಮೊತ್ತವನ್ನ ಕಂಡು ಹಿಡಿಬೇಕು. 6 4 10 6 4 11 11 111. ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿದಾಗ ಆ ಸಂಖ್ಯೆನ ಕೂಡಿಸಿದಾಗ ಬಂದಂತ ಮೊತ್ತ ಏನಾಗುತ್ತ? 111ರಿಂದ ಭಾಗ ಹೋಗುತ್ತ. 110 / 11. ನೋಡ್ರಿ ಭಾಗಶಿ. 11 × 110. ಹೌದಲ್ಲ? ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. 27. ಇದನ್ನು ಕೂಡ ಎಕ್ಸ್ಚೇಂಜ್ ಮಾಡ್ರಿ. ಎಷ್ಟಾಗುತ್ತ? 72. ಮೊತ್ತವನ್ನ ಕಂಡು ಹಿಡಿಯೋಣ. 99 / 11 ಅಂದ್ರೆ 11 9 99. ಈಗ ಹೇಳ್ಬೋದಲ್ಲ, ಯಾವುದೇ ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಆ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಬಂದಂತ ಮೊತ್ತ ಕೂಡ ಏನಾಗುತ್ತ? 11ರಿಂದ ಭಾಗ ಹೋಗ್ತೈತಿ ಅಂತ ನೀವು ಹೇಳ್ಬೋದು. ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. 35. ಇದನ್ನ ಏನ್ ಮಾಡೋಣ? ಅದಲು ಬದಲು ಮಾಡೋಣ. 35ಅನ್ನ ಅದಲು ಬದಲು ಮಾಡಿದ್ರೆ 53. 5 3 8 5 3 8 88. ಹಂಗಂದ್ರ 88ಅನ್ನ ಏನ್ ಮಾಡ್ರಿ ನೀವು? 11ರಿಂದ ಭಾಗಿಸ್ರಿ. 11 8 88. ಈಗ ಹೇಳ್ಬೋದಲ್ಲ ಡೆಫಿನೆಟ್ ಆಗಿ ಎರಡು ಅಂಕಿಯ ಸಂಖ್ಯೆಗಳನ್ನ ಅದಲು ಬದಲು ಮಾಡಿದಾಗ ಆ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಬಂದಂತ ಮೊತ್ತವು ಏನಾಗುತ್ತ? 11ರಿಂದ ಭಾಗ ಹೋಗ್ತೈತಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರುವಂತದ್ದು 3 ಅಂಕಿಯ ಸಂಖ್ಯೆಗಳನ್ನ ವಿರುದ್ಧ ಕ್ರಮದಲ್ಲಿ ಬರೆಯುವುದು. 3 ಅಂಕಿಯ ಸಂಖ್ಯೆ ಯಾವುದು? 632 ತೋರಿ. ಈ 632ಅನ್ನ ನಾವೇನ್ ಮಾಡ್ಬೋದು? ವಿರುದ್ಧ ಕ್ರಮದಲ್ಲಿ ಬರಿಬೇಕು. 632ಅನ್ನ ವಿರುದ್ಧ ಕ್ರಮದಲ್ಲಿ ಬರೆದ್ರೆ 236. ಬಿಡಿ ಸ್ಥಾನದಲ್ಲಿರುವಂತದ್ದು 100ರ ಸ್ಥಾನಕ್ಕೆ ಬರುತ್ತಾ, 100ರ ಸ್ಥಾನದಲ್ಲಿರುವಂತದ್ದು ಬಿಡಿ ಸ್ಥಾನಕ್ಕೆ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವುಗಳ ವ್ಯತ್ಯಾಸವನ್ನ ಕಂಡು ಹಿಡಿಬೇಕು. ಇವುಗಳ ವ್ಯತ್ಯಾಸವನ್ನ ಕಂಡು 12ರಲ್ಲಿ 6 ಹೋದ್ರೆ 6, 13ರಲ್ಲಿ 4 ಹೋದ್ರೆ 9, 396. ಇವಾಗ ಏನ್ ಮಾಡ್ಬೇಕಂದ್ರೆ ಈ 396ಕ್ಕ ನಾವು
99ರಿಂದ ಏನ್ ಮಾಡ್ಬೇಕಾಗತ್ತ ಭಾಗಿಸ್ಬೇಕಾಗತ್ತೆ. ಯಾವ ರೀತಿ ಭಾಗಿಸ್ತೀರಿ ನೋಡ್ರಿ. 99 396 99 ನಾಲ್ಕಲೆ 396. ಈಗ ನೀವು ನಿಖರವಾಗಿ ಹೇಳ್ಬೋದಲ್ಲ, 3 ಅಂಕಿಯ ಸಂಖ್ಯೆಗಳನ್ನ ವಿರುದ್ಧ ಕ್ರಮದಲ್ಲಿ ಬರೆದು ಅವುಗಳ ವ್ಯತ್ಯಾಸವನ್ನ ಕಂಡು ಹಿಡಿದಾಗ ಆ ಸಂಖ್ಯೆ ಉತ್ತರ ಏನಾಗುತ್ತ 99ರಿಂದ ಭಾಗ ಹೋಗುತ್ತ ಅಂತ ನೀವೀಗ ಏನ್ ಮಾಡ್ಬೋದು ಕಂಡು ಹಿಡಿಬಹುದು. ಈಗ ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಇನ್ನೊಂದು ಉದಾಹರಣೆಯನ್ನ ತಗೊಳ್ಳೋಣ. ಯಾವ್ದು ತಗೊಂತೀರಿ? 231 ತಗೊಂಡು ಈ 231 ಏನ್ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು. ಏನಾಗುತ್ತ 132 ಆಗುತ್ತೆ. 231 ಮೈನಸ್ 132. ಇಲ್ಲೇನಾಯ್ತು, ಬಿಡಿ ಸ್ಥಾನದಲ್ಲಿರುವಂತ ಸಂಖ್ಯೆ 100ರ ಸ್ಥಾನದಲ್ಲಿ ಬಂತು, 100ರ ಸ್ಥಾನದಲ್ಲಿ ಇರುವಂತದ್ದು ಬಿಡಿ ಸ್ಥಾನದಲ್ಲಿ ಬಂತು. ಹಂಗಂದ್ರೆ 11ರಲ್ಲಿ 2 ಹೋದ್ರೆ 9, 13ರಲ್ಲಿ 4 ಹೋದ್ರೆ 9. ಉತ್ತರ ಎಷ್ಟು ಬಂತು? 99 ಬಂತು. ಈ 99 ಅನ್ನ 99 ಇಂದ ಭಾಗಿಸ್ಬೋದಲ್ಲ, ಉತ್ತರ ಎಷ್ಟು ಬರ್ತದೆ? 1 ಬರ್ತದೆ. ಇಲ್ಲಿನೂ ಕೂಡ ನೀವು ಡೆಫಿನೆಟ್ ಆಗಿ ಹೇಳ್ಬೋದು, 3 ಅಂಕಿಯ ಸಂಖ್ಯೆಗಳನ್ನ ಅದಲು ಬದಲು ಮಾಡಿದಾಗ ವಿರುದ್ಧ ಕ್ರಮದಲ್ಲಿ ಬರೆದಾಗ ಆ 2 ವ್ಯತ್ಯಾಸವನ್ನ ಕಂಡು ಹಿಡಿದಾಗ ಅದು ಏನಾಗುತ್ತಾ 99ರಿಂದ ಭಾಗ ಹೋಗುತ್ತಾ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ಬರೋದು ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ಅಂಕಿಗಳ ಸ್ಥಾನದಲ್ಲಿ ನಾವು ಅಕ್ಷರಗಳನ್ನ ಯಾವ ರೀತಿ ಬರ್ತೀವಿ? ಒಂದು ಉದಾಹರಣೆಯನ್ನ ತೋರಿ. ಎ ಎ ಇಲ್ಲಿ ಆನ್ಸರ್ ಕೂಡ ನಮ್ಗೆ ಏನ್ ಬರ್ಬೇಕು? ಏನ ಬರ್ಬೇಕು. ನೀವು ಇಲ್ಲಿ ತಿಳ್ಕೊಬೇಕು, ಇಲ್ಲಿನೂ ಎ ಐತಿ, ಇಲ್ಲಿನೂ ಎ ಐತಿ. ಅಂದ್ರೇನು, 4 ಸ್ಥಾನದಲ್ಲಿ ಅಂಕಿಗಳು ಏನಿರ್ಬೇಕು? ಸೇಮ್ ಇರ್ಬೇಕು. ಹಾಗಾದ್ರೆ ನಾವು ಯಾವ ಸಂಖ್ಯೆನ ತಗೋಬಹುದು? 5 5 5 5 5 3 15 ಬಂತಲ್ವಾ ಆನ್ಸರ್ ನಮ್ದು. A = 5 and B = 1. ಈ ರೀತಿಯಾಗಿ ನಾವು ಉತ್ತರಗಳನ್ನ ಕಂಡು ಹಿಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಈ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳನ್ನ ನಾವು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂದ್ರೆ, ಒಂದು ಸಂಕಲನದಲ್ಲಿ, ಇನ್ನೊಂದು ಗುಣಾಕಾರದಲ್ಲಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. BA × B3. 3ಕ್ಕೆ ಯಾವ್ದೋ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಉತ್ತರ ಏನ್ ಬರ್ಬೇಕು? ಎ ಬರ್ಬೇಕು. ಇಲ್ಲಿನೂ ಕೂಡ ಏನೇ ಬರ್ಬೇಕು. ಯಾವ ರೀತಿ? 3 × 0 0, 3 × 5 ಅಂದ್ರೆ 15 ಆಗುತ್ತೆ. ಬಿಡಿ ಸ್ಥಾನದಾಗ ಏನ್ ಬರ್ತೈತಿ? 5 ಬರ್ತೈತಿ. ಹಾಗಾಗಿ ನೀವು ಇಲ್ಲಿ ಏನ್ ಹೇಳ್ಬೋದು? A = 0 ಅಥವಾ A = 5 ಅಂತ ಹೇಳ್ಬೇಕು. 3 × 0 0, 3 × 5 15. 5 ಬರ್ತಲ್ವಾ? ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಹಾಗಾದ್ರೆ ಬಿ ಏನ್ ಬರ್ಬೋದು? ಬಿ ಸೇಮ್ ಇರ್ಬೇಕು ಆನ್ಸರ್. B = 1 ಬರುತ್ತೆ. B = 1 ಬರ್ತಾ, ಎ ಒಳಗೆ 0 ಆರ್ 5 ಬರುತ್ತೆ. ಎರಡು ಹಾಕಿದ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ? ಪರ್ಟಿಕ್ಯುಲರ್ ಆಗಿ ಬರ್ತದೆ. ಇನ್ನೊಂದು ನೋಡ್ರಿ. 3A 25 B2. ಇವೆರಡನ್ನ ನಾವೇನ್ ಮಾಡ್ಬೇಕು? ಮೊತ್ತವನ್ನ ಕಂಡು ಹಿಡಿಬೇಕು. 5ಕ್ಕೆ ಯಾವ್ದೋ ಒಂದು ಸಂಖ್ಯೆನ ಕೂಡಿಸಿದ್ರ ಇಲ್ಲಿ 2 ಬರ್ಬೇಕು. ಬಿಡಿ ಸ್ಥಾನದಲ್ಲಿ ಏನ್ ಬರ್ಬೇಕು? 2 ಬರ್ಬೇಕು. 5 2ಕ್ಕಿಂತ ಏನೈತಿ? ದೊಡ್ಡದೈತಿ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಬರ್ಬೋದು? 7 ಬರ್ಬೋದಲ್ಲ. A = ಏನ್ ಹಚ್ಬೋದು ನಾವು? 7 ಹಚ್ಬೋದು. 7 5 12, ಇಲ್ಲಿ 1, 3 2 5 5 1 6. B = ಏನ್ ಹಚ್ಬೋದು? 6. ಈ ರೀತಿಯಾದಂತಹ ಅಕ್ಷರದಲ್ಲಿ ಬಿಡಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳನ್ನ ಬರೆದು ನಿಮ್ಮ ಅಭ್ಯಾಸದಲ್ಲಿ ಸಾಕಷ್ಟು ಸಮಸ್ಯೆಗಳು ಏನಾಗಿ ಮಾಡ್ತಾವ್ ನಿಮ್ಗ ಸಿಗ್ತಾವ್. ಈಸಿಯಾಗಿ ನೀವು ಅವನ್ನ ಏನ್ ಮಾಡ್ಬೋದು? ಬಿಡಿಸ್ಬೋದು.